ಹಾಯ್ ಸ್ನೇಹಿತರೆ, ಶುಭೋದಯ ಎಲ್ಲರಿಗೂ. ಏನಪ್ಪ ಇವತ್ತಿನ ಒಂದು ವಿಶೇಷ ಮಾತು ಅಂದರೆ, ನಾವು ನಡೀತಕ್ಕಂಥ ದಾರಿಯಲ್ಲಿ ಸಾಕಷ್ಟು ಕಲ್ಲು, ಮಣ್ಣು, ಮುಳ್ಳು, ಅದೇ ರೀತಿಯಾಗಿ ಒಂದೊಂದು ಸತಿ ಕೆಸರು ಕೂಡ ನೋಡ್ತೀವಿ, ಎಲ್ಲನೂ ನೋಡ್ತೀವಿ. ಆದರೂ ಕೂಡ ಅದೆಲ್ಲವನ್ನು ದಾಟ್ಕೊಂಡು ನಾವು ತುಳಿದಂಗೆ ಮೈಗೆಲ್ಲ ಸಿಡಿತೈತೆ ಅಂತೇಳಿ ಹುಷಾರಾಗಿ ದಾಟ್ಕೊಂಡು ಹೆಂಗೆ ಮನೆ ತಲುಪ್ತೀವಿ ಅಲ್ವಾ, ಹಂಗೆ ನಮ್ಮ ನಿತ್ಯದ ಜೀವನದಾಗೂ ಕೂಡ ಸಾಕಷ್ಟು ಸಜ್ಜನರು ಬರ್ತಾರೆ, ದುರ್ಜನರು ಬರ್ತಾರೆ. ಒಳ್ಳೆಯದು ಕೇಳ್ತೀವಿ, ಕೆಟ್ಟದ್ದು ಕೇಳ್ತೀವಿ, ಒಳ್ಳೆಯದು ನೋಡಿರ್ತೀವಿ, ಕೆಟ್ಟದ್ದು ನೋಡಿರ್ತೀವಿ. ಅದೆಲ್ಲವನ್ನು ದಾಟ್ಕೊಂಡು ನಮ್ಮ ಜೀವನವೆಂಬ ಗುರಿಯನ್ನು ನಾವು ತಲುಪಬೇಕು. ನಮ್ಮ ಜೀವನ ಒಂದು ಉನ್ನತ ಹಂತಕ್ಕೆ ತಲುಪಬೇಕು ಅಂದ್ರೆ ನಾವು ಕೆಟ್ಟದ್ದನ್ನು ಭಾಳಷ್ಟು ತಲೆ ಕೆಡ್ಸ್ಕೊಂಡು ವಿಚಾರ ಮಾಡಲಾರ್ದ, ಒಳ್ಳೆಯವ್ರ ಬಗ್ಗೆ ಹಿಂಗೆ ಅಂದ್ರೆ ಅಂತೇಳಿ ಅದನ್ನು ಕೂಡ ಜಾಸ್ತಿ ಮನಸ್ಸಿಗೆ ಹಚ್ಕೊಂಡು ಹೊಗಳ್ಕೊಳ್ಳಾರ್ದ, ಒಳ್ಳೆಯದನ್ನು ಹೊಗಳದೆ ಕೆಟ್ಟದ್ದನ್ನು ಜಾಸ್ತಿ ನಾವು ಮನಸ್ಸಿಗೆ ಹಚ್ಕೊಂಡು ಕೂಡಲಾರ್ದ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಅಳವಡಿಸ್ಕೊಂಡು ನಮ್ಮ ಜೊತೆಗಿರೋದು ಒಬ್ಬನ ವ್ಯಕ್ತಿ, ಅವನೇ ನಮ್ಮ ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸ ಅನ್ನೋ ಒಂದು ಉತ್ತಮವಾದ ವ್ಯಕ್ತಿಯೊಂದಿಗೆ ನಾವು ಜೀವನ ನಡೆಸಿದ್ದೇ ಆದರೆ ನಿಜವಾಗ್ಲೂ ನಮ್ಮ ಜೀವನ ಕೂಡ ಬಹಳ ಸುಂದರವಾಗಿರ್ತೈತಿ. ಈ ಮಾತು ನಿಮ್ಗೆ ಹೆಂಗೆ ಅನಿಸ್ತೈತಿ ಹೇಳ್ರಿ, ನಿಜ ಅಲ್ವಾ? ನಿಜ ಅನಿಸಿದ್ರೆ ನಿಮ್ದೊಂದು ಸ್ಮಾಲ್ ಲೈಕ್ ಕೊಡ್ರಿ. ಹಂಗೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೆ ವಿಷಯನ ಶೇರ್ ಮಾಡಿರಿ. ಅದೇ ರೀತಿ ಅವರೂ ಕೂಡ ಜೀವನದಾಗ ಖುಷಿಯಾಗಿರುವಂತೆ ಉನ್ನತ ದಾರಿಯನ್ನು ಕಾಣುವಂತಾಗಲಿ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.